ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕೇವಲ ಹೈಫೈ ಹೋಟೆಲ್ಗಳಷ್ಟೇ ಅಲ್ಲ, ಕ್ಲಬ್ಗಳು ಕೂಡ ಕ್ಲೀನ್ ಇಲ್ಲ. ದಾಳಿ ವೇಳೆ ಬೆಂಗಳೂರಿನ ಕ್ಲಬ್ಗಳ ಬಂಡವಾಳ ಬಟಾ ಬಯಲಾಗಿದೆ. ಕ್ಲಬ್ಗಳ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. ಕ್ಲಬ್ಗಳು ಕೂಡ ಕ್ಲೀನ್ ಇಲ್ಲ ಅನ್ನುವಂತ ವಿಚಾರ ಬೆಳಕಿಗೆ ಬಂದಿದೆ. ಇತ್ತೀಚೆಗಷ್ಟೇ ಪ್ರತಿಷ್ಠಿತ 5 ಸ್ಟಾರ್ ಹೋಟೆಲ್ಗಳ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. ಆ ಸಂದರ್ಭದಲ್ಲಿ ಒಳಗಡೆ ಯಾವ ರೀತಿಯಾದಂತ ಕ್ಲೀನ್ಲಿನೆಸ್ ಇದೆ ಅನ್ನುವಂತ ಶಾಕಿಂಗ್ ವಿಚಾರಗಳು ಹೊರಗಡೆ ಬಂದಿತ್ತು. ಅದಾದ ನಂತರದಲ್ಲಿ ಈಗ ಕ್ಲಬ್ಗಳೇನಿದಾವೆ ಅದರ ಬಂಡವಾಳ ಕೂಡ ಈಗ ಬಟಾ ಬಯಲಾಗಿದೆ. ಗಬ್ಬೆದ್ದಿರುವಂತಹ ಈ ಫ್ರೋಸನ್ ಸ್ಟೋರೇಜು ಜೊತೆಗೆ ಸಾಕಷ್ಟು ಒಳಗಡೆ ಯಾವ ರೀತಿಯಾದಂತ ಚಿತ್ರಣ ಕಂಡು ಬಂತು ಅಂತಂದ್ರೆ ನಿಜಕ್ಕೂ ಒಂದ್ ರೀತಿ ಈ ತರದ ಕ್ಲಬ್ಗಳಿಗೆ ಪಬ್ಗಳಿಗೆ ನಾವು ಹೋಗ್ತೀವಾ ಅನ್ನುವಂತ ಅಸಹ್ಯ ಹುಟ್ಟಬೇಕು. ಆ ರೀತಿಯಾದಂತ ಪರಿಸ್ಥಿತಿ ಒಳಗಡೆ ಇರೋದು. ದಾಳಿ ಮಾಡಿದಂತ ಸಂದರ್ಭದಲ್ಲಿ ಈ ಕ್ಲಬ್ಗಳ ಅಸಲಿಯತೆ ಅನ್ನುವಂಥದ್ದು ಬಟಾ ಬಯಲಾಗಿದೆ. ಕ್ಲಬ್ಗಳ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು. ಬೌರಿಂಗ್ ಕ್ಲಬ್ ಆಹಾರ ಸಂಗ್ರಹಣಾ ಸ್ಥಳದಲ್ಲಿ ಅಸ್ವಚ್ಛತೆ ಎದ್ದು ಕಂಡಿದೆ. ಕಿಚನ್ಗಳಲ್ಲಿ ಕೀಟಗಳು ಕಂಡು ಬಂದಿದ್ದಕ್ಕೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಯಾವುದೇ ರೀತಿಯಾದಂತ ನಿಯಮವನ್ನ ಪಾಲಿಸ್ತಾ ಇಲ್ಲ. ಕೆಎಸ್ಸಿಎ ಕ್ಲಬ್ಗೂ ಕೂಡ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ಪ್ಲಾಸ್ಟಿಕ್ ಕಟಿಂಗ್ ಬೋರ್ಡ್ ಅನ್ನ ಬಳಸ್ತಾ ಇದ್ದಾರೆ. ಆಮೇಲೆ ಡ್ರೈನೇಜ್ ನೋಡಿದ್ರೆ ಅದರ ಅವ್ಯವಸ್ಥೆ ಎಷ್ಟರ ಮಟ್ಟಿಗಿತ್ತು ಅಂತಂದ್ರೆ ಸರಿಯಾಗಿ ಆಹಾರದ ಲೇಬ್ಲಿಂಗ್ ಕೂಡ ಯಾವುದೇ ರೀತಿಯಾದಂಥ ಸಿಬ್ಬಂದಿಗಳಲ್ಲಿ ಮಾಡಿಲ್ಲ. ಅಂದ್ರೆ ಈ ಲೇಬ್ಲಿಂಗ್ ಅನ್ನೋವಂಥ ಕಾನ್ಸೆಪ್ಟೇ ಮರ್ತು ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ ಬಹುಶಃ ಅವರು. ಅದೊಂದು ಕಡೆ ಈ ಫ್ರೋಸನ್ ಸ್ಟೋರೇಜ್ ಏನಿದೆ ಅದು ಗಬ್ಬೆದ್ದು ನಾರ್ತಾ ಇದೆ. ಅಧಿಕಾರಿಗಳು ಕ್ಲಾಸ್ ತಗೊಂಡಿದ್ದಾರೆ. ಸಸ್ಯಾಹಾರ ಆಗಿರ್ಬೋದು, ಮಾಂಸಾಹಾರ ಆಗಿರ್ಬೋದು, ಇದ್ಯಾವುದು ಕೂಡ ಸಮರ್ಪಕವಾಗಿ ಸಂಗ್ರಹಣೆ ಮಾಡ್ತಾ ಇಲ್ಲ. ಅಸಮರ್ಪಕವಾಗಿ ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಪಾತ್ರೆ ತೊಳೆಯುವಂತ ಜಾಗ ಕೂಡ ಗಬ್ಬೆದ್ದು ನಾರ್ತಾ ಇತ್ತು. ಯಾವುದೇ ರೀತಿಯಾದಂಥ ಬಿಸಿ ನೀರಿನ ವ್ಯವಸ್ಥೆ ಕೂಡ ಇಲ್ಲ. ಕ್ಯಾಥೋಲಿಕ್ ಕ್ಲಬ್ನಲ್ಲೂ ಕೂಡ ಆಹಾರ ಪದಾರ್ಥಗಳ ಲೇಬ್ಲಿಂಗ್ ವಿಚಾರದಲ್ಲಿ ಉಲ್ಲಂಘನೆ ಆಗಿದೆ. ಕ್ಯಾಥೋಲಿಕ್ ಕ್ಲಬ್ನಲ್ಲಿ ಕೀಟಗಳನ್ನ ಕಂಡು ಅಧಿಕಾರಿಗಳೇ ಸ್ವತಃ ಶಾಕ್ಗೊಳಗಾಗಿದ್ದಾರೆ. ಅದರಲ್ಲೂ ಅವಧಿ ಮೀರಿದಂತ 10 ಅಣಬೆ ಪ್ಯಾಕೆಟ್ಗಳನ್ನು ಕೂಡ ಸೀಸ್ ಮಾಡಿದ್ದಾರೆ, ಮಶ್ರೂಮ್ ಪ್ಯಾಕೆಟ್ಗಳು. ಇನ್ನು ಟೆನ್ನಿಸ್ ಕ್ಲಬ್ಬು, ವಿಜಯನಗರ ಕ್ಲಬ್ಬು, ಮಹಾಲಕ್ಷ್ಮಿ ಲೇಔಟ್ ಕ್ಲಬ್ಬು, ಮಲೇಶ್ವರಂ ಕ್ಲಬ್ನಲ್ಲೂ ಕೂಡ ಸ್ವಚ್ಛತೆ ಇಲ್ಲದಿರೋದು ಪತ್ತೆಯಾಗಿದೆ. ಹಲವೆಡೆ ಕೊಳೆತಿರುವಂತ ಈರುಳ್ಳಿ, ತರಕಾರಿಗಳು ಕೂಡ ಪತ್ತೆಯಾಗಿದೆ. ಬಹುತೇಕ ಕ್ಲಬ್ಗಳಲ್ಲಿ ಆಹಾರ ಪದಾರ್ಥಗಳ ಲೇಬ್ಲಿಂಗ್ ಉಲ್ಲಂಘನೆಯಾಗಿದೆ. ಅದರಲ್ಲಿ ಯಾವ ಕಂಪ್ನಿದು ಏನು ಎತ್ತ ಇರಬೇಕು, ಬಟ್ ಅದು ಯಾವುದು ಕೂಡ ಇಲ್ಲ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಲ್ಲಾಸ್, ಕೇವಲ 5 ಸ್ಟಾರ್ ಹೋಟೆಲ್ಗಳಷ್ಟೇ ಅಲ್ಲ, ಕ್ಲಬ್ಗಳ ಪರಿಸ್ಥಿತಿನೂ ಇದೇ ಇದೆ ಅಂತೇಳಿ ಗೊತ್ತಾಗ್ತಾ ಇದೆ. ಈ ಲೇಬ್ಲಿಂಗ್ ಅನ್ನೋ ಕಾನ್ಸೆಪ್ಟ್ ಇದೆ ಅನ್ನೋದೇ ಮರ್ತು ಬಿಟ್ಟಿದಾರ ಹೇಗೆ ಅಂತ ಇವರೆಲ್ಲ? ಪ್ರಭು, ಇವು ಹೆಸರಿಗೆ ಮಾತ್ರ ಪ್ರತಿಷ್ಠಿತ ಕ್ಲಬ್ಗಳು. ಇಲ್ಲಿ ಈ ಒಂದು ಕ್ಲಬ್ಗೆ ಮೆಂಬರ್ಶಿಪ್ ಆಗ್ಬೇಕು ಅಂದ್ರೆ 5 ರಿಂದ 10 ಅಥವಾ 25 ಲಕ್ಷ ತನಕನೂ ಕೂಡ ಹಣವನ್ನ ಕೊಡಬೇಕಾಗತ್ತೆ. ಆದ್ರೆ ಇಂಥ ಪ್ರತಿಷ್ಠಿತ ಕ್ಲಬ್ಗಳ ಅಡಿಗೆ ಮನೆ ನಾವು ನೋಡ್ತಾ ಹೋಗೋದಾದ್ರೆ ನಿಜವಾಗ್ಲೂ ಇನ್ನೊಮ್ಮೆ ಯಾರು ಕೂಡ ಆ ಒಂದು ಕ್ಲಬ್ಗಳಿಗೆ ಹೋಗೋದಿಲ್ಲ. ನಿನ್ನೆ ರಾತ್ರಿ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಬೆಂಗಳೂರಿನಲ್ಲಿರುವಂತಹ ಪ್ರತಿಷ್ಠಿತ 8 ಕ್ಲಬ್ಗಳು ಅಂದ್ರೆ ಬೌರಿಂಗ್ ಕ್ಲಬ್ ಆಗಿರ್ಬೋದು, ಸೆಂಚುರಿ ಕ್ಲಬ್, ಕ್ಯಾಥೋಲಿಕ್ ಕ್ಲಬ್, ಕೆಎಸ್ಸಿಎ ಕ್ಲಬ್, ಟೆನ್ನಿಸ್ ಕ್ಲಬ್, ಮಲ್ಲೇಶ್ವರಂ, ಹೀಗೆ ಅಂದ್ರೆ ಸುಮಾರು 8 ಕ್ಲಬ್ಗಳ ಮೇಲೆ ಏಕಾಏಕಿ ದಾಳಿಯನ್ನ ಮಾಡಿದ್ದಾರೆ. ದಾಳಿ ವೇಳೆ ಆಹಾರ ಸುರಕ್ಷತಾ ಇಲಾಖೆ ನಿಯಮಗಳನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬೌರಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಅಡಿಗೆ ಮನೆಯಲ್ಲಿ ಜಿರ್ಲೆಗಳು ಓಡಾಟವನ್ನ ಮಾಡ್ತಾ ಇದ್ವು. ಮತ್ತೆ ಜಿರ್ಲೆ ಫ್ಯಾಮಿಲಿ ಅಂದ್ರೆ ಜಿರ್ಲೆ ತನ್ನ ಕುಟುಂಬವನ್ನ ಆ ಒಂದು ಅಡಿಗೆ ಮನೆಯಲ್ಲೇನೆ ಕಳೆದ ಹಲವು ವರ್ಷಗಳಿಂದ ಕಟ್ಕೊಂಡಿತ್ತು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗೇನೆ ಸಂಪೂರ್ಣವಾಗಿ ಸ್ವಚ್ಛತೆ ಅನ್ನುವಂಥದ್ದು ನಿರ್ಲಕ್ಷ್ಯ ಆಗಿತ್ತು. ಹಾಗೇನೆ ಅಡಿಗೆ ಮನೆಯಲ್ಲಿ ಕೀಟಗಳಾಗಿರ್ಬೋದು ಇವೆಲ್ಲವೂ ಕೂಡ ಇತ್ತು. ಮತ್ತೆ ಇನ್ನು ಕೆಎಸ್ಸಿಎ ಕ್ಲಬ್ ಅಲ್ಲಿ ಮಾಂಸ ಮತ್ತೆ ತರಕಾರಿ ಅಂದ್ರೆ ವೆಜ್ ಮತ್ತೆ ನಾನ್ ವೆಜ್ ಇವೆರಡನ್ನು ಕೂಡ ಒಂದೇ ಕಡೆ ಸ್ಟೋರೇಜ್ ಅನ್ನ ಮಾಡಿಟ್ಟಿದ್ದು ಗೊತ್ತಾಯ್ತು. ಹಾಗೇನೆ ಪಾತ್ರೆ ತೊಳೆಯುವಂತಹ ನೀರೇನಿದೆ ಅಲ್ಲಿ ಬಿಸಿ ನೀರಿನ ವ್ಯವಸ್ಥೆ ಇರಲಿಲ್ಲ. ಎಲ್ಲವೂ ಕೂಡ ಕಂಪ್ಲೀಟ್ ಈ ಹಿಂದೆ ಹೋಟೆಲ್ಗಳ ಮೇಲೆ ದಾಳಿ ಮಾಡಿದಾಗ ಯಾವ ರೀತಿಯಾಗಿ ಅವ್ಯವಸ್ಥೆ ಕಂಡು ಬಂದಿತ್ತು ಅದೇ ಒಂದು ಅವ್ಯವಸ್ಥೆ ಪ್ರತಿಷ್ಠಿತ ಕ್ಲಬ್ಗಳ ಮೇಲೆ ಕೂಡ ಕಂಡು ಬಂದಿತ್ತು. ಹಾಗೇನೆ ಯಾವುದೇ ಒಂದು ಆಹಾರ ಪದಾರ್ಥ ಅಂತ ಬಂದಾಗ ಅಲ್ಲಿ ಲೇಬಲಿಂಗ್ ಇರ್ಬೇಕು. ಅಂದ್ರೆ ಇಂಥ ಅವಧಿಯಲ್ಲಿ ಅದು ಪ್ಯಾಕಿಂಗ್ ಆಗಿದ್ದು ಈ ಅವಧಿ ಒಳಗಡೆ ಅದನ್ನ ನಾವು ಯೂಸ್ ಮಾಡ್ಬೇಕಂದ್ರೆ ಬಳಕೆ ಮಾಡ್ಬೇಕು ಅನ್ನುವಂಥ ಒಂದು ಲೇಬಲಿಂಗ್ ಇರುತ್ತೆ. ಆದ್ರೆ ಪ್ರತಿಷ್ಠಿತ ಕ್ಲಬ್ಗಳಲ್ಲಿ ಆ ರೀತಿಯಾದಂತಹ ಲೇಬಲಿಂಗ್ ಇರುವಂತಹ ಆಹಾರ ಪದಾರ್ಥಗಳು ಎಲ್ಲೂ ಕೂಡ ಕಂಡು ಬರ್ಲಿಲ್ಲ. ಒಟ್ಟಲ್ಲಿ ಸ್ವಚ್ಛತೆ ಮತ್ತೆ ನೈರ್ಮಲ್ಯ ಸಂಪೂರ್ಣವಾಗಿ ಎದ್ದು ಕಾಣ್ತಾ ಇತ್ತು. ಹಾಗಾಗಿ
ಹೀಗಾಗಿ ಯಾವೆಲ್ಲ ಕ್ಲಬ್ಗಳಲ್ಲಿ ಸ್ವಚ್ಛತೆ ಇಲ್ಲ ಅನ್ನುವಂಥದ್ದು ಗೊತ್ತಾಯ್ತು ಅಂತಹ ಕ್ಲಬ್ಗಳಿಗೆ ನೋಟಿಸ್ ಅನ್ನ ಕೊಡುವಂತ ಕೆಲಸಕ್ಕೆ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಮುಂದಾಗಿರುವಂತದ್ದು. ಜೊತೆಗೆ ಆಹಾರ ಸುರಕ್ಷತಾ ಇಲಾಖೆ ಆಯುಕ್ತರಾದಂತಹ ಶ್ರೀನಿವಾಸ್ ಅವರು ಕೂಡ ಖುದ್ದು ನಿನ್ನೆ ಸ್ಥಳಕ್ಕೆ ಅಂದ್ರೆ ಒಂದಷ್ಟು ಕ್ಲಬ್ಗಳಿಗೆ ಹೋಗಿ ಅಲ್ಲಿ ದಾಳಿಯನ್ನ ಮಾಡಿದ್ರು. ಆ ವೇಳೆ ಕಂಡುಬಂದಂತಹ ನೈರ್ಮಲ್ಯ ಆಗಿರ್ಬೋದು ಅಥವಾ ನಿಯಮಗಳೇನು ಉಲ್ಲಂಘನೆ ಆಗಿತ್ತು ಅವೆಲ್ಲವನ್ನು ಕೂಡ ಪಟ್ಟಿ ಮಾಡಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಇನ್ನು 15 ದಿನಗಳ ಒಳಗಡೆ ನೀವು ಆಗಿರುವಂತಹ ತಪ್ಪನ್ನ ಸರಿಪಡಿಸ್ಕೊಂಡಿಲ್ಲ ಅಂತಂದ್ರೆ ಆಹಾರ ಸುರಕ್ಷತಾ ಇಲಾಖೆಯಿಂದ ಕೊಟ್ಟಿರುವಂತಹ ಲೈಸೆನ್ಸ್ ಅನ್ನ ರದ್ದು ಮಾಡ್ತೀವಿ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೂಡ ಕೊಡುವಂತ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಸ್ವತಃ ಇವತ್ತು ಯುಟಿ ಖಾದರ್ ಆರೋಗ್ಯ ಸಚಿವ ಯುಟಿ ಖಾದರ್ ಒಂದು ಮಾಹಿತಿಯನ್ನ ಕೊಟ್ಟರು. ನಾವೀಗ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ಒಂದ್ ವೇಳೆ ಈ ಎಚ್ಚರಿಕೆ ಕೊಟ್ಟ ಬಳಿಕನೂ ಕೂಡ ನೀವು ಅಲರ್ಟ್ ಆಗ್ಲಿಲ್ಲ ಅಂತಂದ್ರೆ ಕಾನೂನಾತ್ಮಕವಾಗಿ ಯಾವ ರೀತಿಯಾದಂತಹ ಒಂದು ಕ್ರಮವನ್ನ ಕೈಗೊಳ್ಳಬಹುದು. ಆ ಒಂದು ಕ್ರಮಕ್ಕೆ ಆಹಾರ ಸುರಕ್ಷತಾ ಇಲಾಖೆ ಮುಂದಾಗುತ್ತೆ ಅನ್ನುವಂತ ಒಂದು ಎಚ್ಚರಿಕೆಯನ್ನ ಕೊಡುವಂತ ಕೆಲಸಕ್ಕೂ ಕೂಡ ಮುಂದಾಗಿರುವಂತದ್ದು. ಪ್ರಭು. ಓಕೆ, ಥ್ಯಾಂಕ್ ಯು.